ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಮತ್ತು ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾನು ವ್ಲಾಗ್ಸ್ ಮಾಡಿದೆ. ಹೌದು, ಸ್ವಲ್ಪ ಈ ಮಗಳಿಗೆ ರಜಾ ಬಂದ ಮೇಲೆ ನನಗೆ ಅವಳನ್ನ ಹಿಡ್ಕೊಳೋದ್ರಲ್ಲೇ ಆಗೋಗ್ತಿದೆ. ನನಗೆ ವೀಡಿಯೋಸ್ ಎಡಿಟ್ ಮಾಡಲಿಕ್ಕೆಲ್ಲ ಟೈಮೇ ಸಿಗ್ತಾಯಿಲ್ಲ. ಸೊ ಫೈನಲಿ ಸ್ವಲ್ಪ ಟೈಮ್ ತೊಗೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಮ್ಮ ಮನೆ ಮೇಲೆ ಏನು ಒಣಗಿಸ್ತಾ ಇದ್ದಾರೆ ಈ ಕಟ್ಟೆ ಮೇಲೆ ಅಂತ ಅಂದ್ಕೊತಿದ್ದೀರಾ? ಸೊ ನೋಡಿ, ಇದು ಏನಿರ್ಬೋದು ಗೆಸ್ ಮಾಡಿ. ಸೊ ಇದಕ್ಕೆ ಅಕ್ಕಿ ಹಪ್ಪಳ ಅಂತ ಹೇಳ್ತಾರೆ, ಹೊಯ್ಯ ಹಪ್ಪಳ ಅಂತ ಹೇಳ್ತಾರೆ. ಮಲೆನಾಡಿನ ಸ್ಪೆಷಲ್ ಡಿಸ್ಸು. ತುಂಬ ಅಂದರೆ ತುಂಬ ಲಾಂಗ್ ಪ್ರೊಸೆಸ್ಸು, ಅಷ್ಟು ಈಸಿಯಾಗಿ ಮಾಡೋಕ್ಕೆ ಬರಲ್ಲ. ಒಂದು 4-5 ಜನ ಕೈ ಇದ್ದರೆ ಮಾತ್ರ ಮಾಡೋಕ್ಕಾಗತ್ತೆ. ಸೊ ಇವತ್ತಿನ ವ್ಲಾಗು ಇದ್ರ ಮೇಲೆ ನಡೀತಾ ಇರೋದು. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ಹಿಂದಿನ ದಿನ ನಮ್ಮಮ್ಮನ ಮನೇಲಿ ಎಲ್ಲ ತಯಾರಿ ನಡೀತಾ ಇತ್ತು. ಗ್ರೈಂಡರಲ್ಲಿ ಅಕ್ಕಿ ಹಪ್ಪಳನ ರುಬ್ತಾಯಿದ್ರು. ಸೊ ಅದಕ್ಕೆ ನಾವು ಒಂಥರ ಪ್ರೊಸೆಸ್ಸು, ಅದನ್ನೆಲ್ಲ ಪೂರ್ತಿ ಅವರೇ ಮುಂದೆ ಹೇಳ್ತಾರೆ ಅದೇನು ಮಾಡಿದ್ರು ಅಂತ. ಅಕ್ಕಿ ನೆನೆಸಿಟ್ಟಿದ್ರು. ಸೊ ಅದನ್ನು 4-5 ದಿನ ಆದಮೇಲೆ ತೊಳೆದ್ಬಿಟ್ಟು ಫಾಸ್ಟ್ ಆಗಲಿ ಅಂತ ಈ ಕಡೆ ಮಿಕ್ಸಿಯಲ್ಲೂ ಮಾಡ್ತಾರೆ, ಆ ಕಡೆ ಗ್ರೈಂಡರಲ್ಲೂ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಡೇ ನಮ್ಮ ಮನೇಲಿ ನಾವು ಬೆಳಗ್ಗೆ ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಅಂದರೆ ಕಟ್ಟೆ ಎಲ್ಲ ಕ್ಲೀನ್ ಮಾಡೋಣ, ಅಲ್ಲಿ ಹಪ್ಪಳ ಒಣಗಿಸ್ಲಿಕ್ಕೆ ಚೆನ್ನಾಗಾಗತ್ತೆ ಅಂತೇಳಿ. ಕೆಲಸದವ್ರು ಬರೋದು 12 ಗಂಟೆ ಮೇಲೆ. ಸೊ ಅದಕ್ಕಿಂತ ಮುಂಚೆ ನಾವೇ ಎಲ್ಲ ನೀಟಾಗಿ ಇಟ್ಬೇಡ ತೊಳೆದ್ಬಿಟ್ಟು ಅಲ್ಲಿ ಹಪ್ಪಳ ಒಣಸೋಕ್ಕೆ ಜಾಗ ಆಗುತ್ತೆ ಅಂತ ವ್ಯವಸ್ಥೆ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಈ ದನ ಮನೆ ಒಡನೆ ಬಂದುಬಿಟ್ಟಿದೆ. 5 ನಿಮಿಷ ಹಿಂಗೆ ತಿರುಗಿ ಹಿಂಗೆ ನೋಡೋದ್ರಲ್ಲಿ. ಆಮೇಲೆ ನಮ್ಮ ಹಾಲೋನ್ ಬಂದು ಅದನ್ನು ಓಡಿಸ್ಬಿಟ್ಟು ಸೊ ನಾವು ನೋಡ್ಕೊತಾ ಇದ್ದೀವಿ. ಇದು ನಮ್ಮ ಫೇವ್ರೆಟ್ ದನ ಅಂತಲೇ ಹೇಳ್ಬೋದು. ಯಾವಾಗಲೇ ಗೇಟ್ ಸ್ವಲ್ಪ ತೆಗೆದ್ರೂ ಓಡಿ ಬಂದುಬಿಡುತ್ತೆ ನಮ್ಮ ಮನೆ ಒಳಗಡೆ. ಸೊ ನಮ್ಮಮ್ಮ ಎಲ್ಲ ಪಾರ್ಸಲ್ ತೊಗೊಬಂದ್ರು. ಏನೇನು ಗ್ರೈಂಡ್ರಲ್ಲಿ ರುಬ್ಬಿದ್ರು ಆ ಹಿಟ್ಟನ್ನ ಮನೆಗೆ ತೊಗೊಬಂದರು. ಏನೇನು ಹಾಕಿದ್ರಮ್ಮ ಮಸಾಲೆಗೆ? ಜೀರಿಗೆ, ಕೊತ್ತಂಬರಿ, ಕರಿಬೇವು, ಉಪ್ಪು, ಜೀರಿಗೆ. ಮಸಾಲಕ್ಕೆ ಏನು ಹಾಕಿದ್ರಿ? ಮಸಾಲಕ್ಕೆ ಜೀರಿಗೆ, ಉಪ್ಪು, ಕೊತ್ತಂಬರಿ, ಆಮೇಲೆ ಕರಿಬೇವು ಇಷ್ಟು ಹಾಕಿ ಖಾರ ಪುಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೆ ಸಣ್ಣಕ್ಕಾಗಂಗ. ಆಮೇಲೆ ಈಗ ಇದು ಕರಿಬೇವು ಹಾಕಿ ಇದನ್ನು ಮಾಡ್ತಾಯಿದ್ದೆ, ಮಿಕ್ಸಿ ಮಾಡ್ತಾಯಿದ್ದೆ. ಉಪ್ಪು ಹಾಕಿ ಕರಿಬೇವು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೆ. ಅಮ್ಮ, ಇದು ವೈಟ್ ಕಲರ್ ಇದೆಯಲ್ಲ ಅಕ್ಕಿ, ಇದನ್ನೇನು ಮಾಡಿ ಹೇಗೆ ಮಾಡಿದ್ರಿ? ಅದು 4 ದಿವಸ ಅಕ್ಕಿ ಹಸಿ ಮಾಡಿ ತೊಳೆದು ನೆನೆಸಿಟ್ಟಿದ್ದೆ. ನೆನೆಸಿಟ್ಟು 4 ದಿವಸದ ಮೇಲೆ ಅದು ನೀರು ಚೇಂಜ್ ಮಾಡಿ ಮತ್ತೆ ಹೊಸ ನೀರೆಲ್ಲ ಹಾಕ್ಕೊಂಡು ಇಟ್ಟು ಗ್ರೈಂಡರ್ ಮಾಡಿದೆ. ಗ್ರೈಂಡರ್ ಮಾಡಿ ಈಗ ಮಸಾಲೆ ಇದು ಹೇಳಿದ್ನಲ್ಲ. ಏನೇನು ಹೇಳಿದ್ರಿ? ಮಸಾಲೆ ಏನೇನು ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಜೀರಿಗೆ, ಕೊತ್ತಂಬರಿ, ಕರಿಬೇವು, ಉಪ್ಪು ಹಾಕೊಂಡು ಖಾರ ಪುಡಿ ಹಾಕೊಂಡು ಮಿಕ್ಸಿ ಮಾಡಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದು ಫಸ್ಟ್. ಆಮೇಲೆ ಮತ್ತೆ ನೀರು ಹಾಕಿ ಮಿಕ್ಸಿ ಮಾಡಿ ತಳ್ಳು ಮಾಡಿ ಹಿಟ್ಟಿಗೆ ಅಕ್ಕಿ ನೆನೆಸಿಟ್ಟಿದ್ದಕ್ಕಿ ಮಿಕ್ಸಿ ಅಕ್ಕಿ ನೆನೆಸಿಟ್ಟು ಅದನ್ನ ಗ್ರೈಂಡರ್ ಮಾಡಿ ಮಿಕ್ಸಿ ಮಾಡಿರೋ ಇದಕ್ಕೆ ಹಾಕಿದ್ದೀರಾ? ಹಾಕಿ. ಸೊ ಯಾರಾದ್ರೂ ಅಕ್ಕಿ ನೆನೆಸಿಟ್ಟು ತುಂಬಾ ಹೊತ್ತಾಗಿದೆ ಅಂದ್ರೆ ಈ ಕೆಲಸ ಮಾಡ್ಬೋದು. 4 ದಿನ ಮಿನಿಮಮ್ 4 ದಿನ ನೆನೆಬೇಕು. ಅದ್ರ ನೀರು ತೆಗಿಬೇಕು. ಅದ್ರ ನೀರು ತೆಗಿಬೇಕು. ಮೇಲಿನ ನೀರೆಲ್ಲ ತೆಗೆದು ಹೊಸ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಅವಾಗ ಜಾಸ್ತಿ ಹುಳಿಯಾಗಿರಲ್ಲ, ಜಾಸ್ತಿ ಸ್ಮೆಲ್ ಬರಲ್ಲ. ಸೊ ಇದು ಇಷ್ಟು ಹಿಟ್ಟು ಹೇಗೆ ತಯಾರಿ ಮಾಡಿದ್ವಿ ಅಂತ ಹೇಳಿದ್ದು. ಈಗ ನೆಕ್ಸ್ಟ್ ಅದನ್ನು ಹೇಗೆ ಬೇಯಿಸ್ತೀವಿ ಅಂತ ಹೇಳೋದು. ನಮ್ಮಲ್ಲಿ ಸ್ವಲ್ಪ ತಟ್ಟೆಗಳೆಲ್ಲ ಅನ್ಸೈಜ್ ಇತ್ತು, ಸ್ವಲ್ಪ ಒಂದು ದೊಡ್ಡದು ಒಂದು ಚಿಕ್ಕದು ಎಲ್ಲ. ನಮ್ಮಮ್ಮ ಮತ್ತೆ ನನಗೆ ಕಳಿಸಿದ್ರು, ಸೇಮ್ ತಟ್ಟೆ ಒಂದು 6 ತಗೋಬಾ, ನಿನಗೂ ಮುಂದೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು. ಹಾಂ, ತರ್ತೀನಿ. ಇನ್ನೊಂದು 12. ಅವ್ರು ನನಗೆ 4 ತಗೊಂಬಾ ಅಂದಿದ್ರು. ನಾನು 6 ತಗೊಬಂದಿದ್ದೀನಿ. ಆದರೂ ಹೊಟ್ಟೆ ತುಂಬಿಲ್ಲ, ಇನ್ನೂ ಬೇಕು ಅಂತಿದ್ದಾರೆ ನಮ್ಮಮ್ಮ. ಸೊ ಇದು ಕಬ್ಬಿಣ ಸ್ಟ್ಯಾಂಡು, ಹಪ್ಪಳ ಮಾಡೋದು ಸ್ಟ್ಯಾಂಡ್ ಅಂತಲೇ ಬರುತ್ತೆ. ಒಂದು 4-5 ತಟ್ಟೆ ಅಂತೂ ಇಡ್ಬೋದು. 5 ತಟ್ಟೆ ಇಡೋವಂಥ ಕಬ್ಬಿಣ ಸ್ಟ್ಯಾಂಡು. ಮಲೆನಾಡಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಹೊಯ್ಯ ಹಪ್ಪಳ ಮಾಡೋದಕ್ಕೆ. ಇದು ಇವಾಗ ಮೊದಲೆಲ್ಲ ಈ ಥರ ಮಾಡ್ತಿಲ್ಲ, ತುಂಬ ಕಷ್ಟ ಇರ್ತಿತ್ತು. ಇವಾಗ ಈ ಸ್ಟ್ಯಾಂಡ್ ಬಂದಿದ್ದಕ್ಕೆ ಈಸಿ ಆಗಿದೆ. ಸೊ ಫಸ್ಟಿಗೆ ಈ ಥರ ತಟ್ಟೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ನಿಮ್ಮ ತಟ್ಟೆ ಸಣ್ಣದಿತ್ತು ಅಂದರೆ ನೀವು ಸ್ಪೂನಲ್ಲಿ ಹಾಕ್ಕೋಬೇಕು. ನಮ್ಮ ತಟ್ಟೆ ಸ್ವಲ್ಪ ಮೀಡಿಯಮ್ ಆಗಿರೋದ್ರಿಂದ ಅವರು ಸೌಟಲ್ಲಿ ಏನು ದೋಸೆ ಹೋಯ್ತೀವಲ್ಲ ಆ ಸೌಟಲ್ಲಿ ಹಾಕಿಬಿಟ್ಟು ಈ ಥರ ಅದನ್ನು ನೀಟಾಗಿ ಎಲ್ಲ ಕಡೆ ಈವನ್ ಸೈಜಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಇದು ಹಳೆ ಕಾಲ ಸಿಸ್ಟಮ್ ಸ್ಪ್ರೆಡ್ ಮಾಡೋದು ನೋಡಿ. ಈ ಥರ ಸ್ಪ್ರೆಡ್ ಮಾಡಿದಾಗ ಈ ಥರ ನೀಟಾಗುತ್ತೆ ಹೊಯ್ಯಪ್ಳ ಥರ. ಸೊ ಈ ಥರ 5 ತಟ್ಟೆನ ರೆಡಿ ಇಟ್ಕೊಂಡಿದ್ದಾರೆ. ಅಂದರೆ ಆ ಸ್ಟ್ಯಾಂಡ್ನಲ್ಲಿ 5 ತಟ್ಟೆ ನಿಲ್ಲುತ್ತೆ. ಮೊದಲಿನ ಕಾಲದಲ್ಲಾದರೆ ಈ ಥರ ಇರಲಿಲ್ಲ. ಒಂದೊಂದೇ ತಟ್ಟೆ ಇಟ್ಟು ಬೇಯಿಸಿ ಮಾಡೋದ್ರಲ್ಲೇ ಅವ್ರಿಗೆ ಇಡೀ ದಿನ ಆಗ್ತಿತ್ತು. ಇವಾಗ ಇದು ಸ್ವಲ್ಪ ಟೆಕ್ನಾಲಜಿ ಚೇಂಜ್ ಆಗಿದ್ದಕ್ಕೆ ಸೊ ಈಗ ಮಲೆನಾಡಲ್ಲೆಲ್ಲ ಈ ಥರ ಬರ್ತಿದೆ, ತಟ್ಟೆ ಎಲ್ಲ ಸ್ಟ್ಯಾಂಡೇ ಬರ್ತಿದೆ. ಮಲೆನಾಡಲ್ಲಿ ನೀವು ಎಲ್ಲೇ ಬಂದು ಶಿವಮೊಗ್ಗ ಸೈಡು, ಈ ಕಡೆ ಸಾಗರ ಸೈಡು, ಸೊರಬ, ಅನ್ವಟ್ಟಿ ಈ ಕಡೆ ಯಾರ್ಯಾರು ಹೊಯ್ಯಪ್ಳ ಮಾಡ್ತಾರೆ ಪಾತ್ರೆ ಅಂಗಡಿಗಳು ಸಹಿತ ಸಿಗುತ್ತೆ ಆ ಸ್ಟ್ಯಾಂಡು. ಸೊ ಆ ಕಡೆ ಅಮ್ಮ ಹೊಯ್ಯಪ್ಳ ಎಲ್ಲ ಮಾಡ್ಕೊತ ಬಂದರೆ ನಾವು ಈ ಕಡೆ ಎಲ್ಲ ಅದಕ್ಕೆ ಸೀರೆ ಹಾಸ್ಬಿಟ್ಟು ಒಣಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ.
ಸೊ ನೋಡಿ ಇದು ಕೆಟ್ಟ ಬಿಸಿಲು. ನೀವು ಅನ್ಕೊತೀರಾ ಮಾರ್ನಿಂಗ್ 9:30 ಅಂತ ಆಗಿದೆ, ಬಟ್ 9:30 ಬಿಸಿಲು ಥರ ಇರಲಿಲ್ಲ. ಮಧ್ಯಾಹ್ನ 12 ಗಂಟೆ ಬಿಸಿಲು ಥರ ಇತ್ತು, ತುಂಬ ಸುಟ್ಟೋಗೋ ಹಂಗೆ ಇತ್ತು. ಸೊ ಈ ಕಡೆ ಫಸ್ಟಿಗೇನೋ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಮನೆ ಮುಂದೆ ಮಾಡೋಣ ಅಂತ ಹೇಳ್ಕೊಂಡು ಬಂದ್ವಿ, ಇಲ್ಲೇ ಹಾಕೋಣ ಅಂತ. ಬಟ್ ಈ ಬಿಸಿಲು ತಡ್ಕೊಳಕ್ಕೆ ಆಗಲಿಲ್ಲ ನಮಗೆ ಇದು ಹಾಕ್ತಾ. ಆಮೇಲೆ ಎಳ್ಕೊಂಡು ಆ ಕಡೆ ಓಣಿ ಕಡೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಅರ್ಧ ನೆರಳು ಅರ್ಧ ಬಿಸಿಲು ಇರುತ್ತೆ, ನಮಗೆ ಕುತ್ಕೊಳಕ್ಕಾಗತ್ತೆ ಅಂತ. ಕಾಲೆಲ್ಲ ಸುಡ್ತಾ ಇದೆ, ಅಷ್ಟು ಬಿಸಿಲಿತ್ತು. ಸೊ ಆ ಕಡೆಯಿಂದ ನಾವು ಈ ಕಡೆ ಓಣಿಗೆ ತೊಗೊಬಂದ್ವಿ, ಯಾಕೆಂದರೆ ಕೆಟ್ಟ ಬಿಸಿಲಿತ್ತು. ಅಲ್ಲಿ ಕಾಲು ಸುಡ್ಕೊಂಡೆಲ್ಲ ಇಡೋಕ್ಕಾಗಲ್ಲ ಅಂತ ಇಲ್ಲಿ ತಂದು ಇಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗ ನಂಗೆ ತಿನ್ನಕ್ಕೆ ಬೇಕು ಅಂತ ಕೇಳ್ದ. ಹೌದು, ಆಶ್ಚರ್ಯ ಪಡಬೇಡಿ, ಈ ಹಪ್ಪಳನ ಹಸಿಯಾಗಿ ಹಾಗೆ ತಿಂತಾರೆ. ಹಸಿಯಾಗಿ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ತಾರೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿಬಿಟ್ಟು ಅದನ್ನು ಈಗ ನೋಡಿ, ಈಗ ಸಪ್ರೇಟ್ ಇದೆ, ಇದು ಈ ಥರ ಕಾಣಿಸ್ತಿದೆಯಲ್ಲ. ನಾವು ಫಸ್ಟ್ ಮಾಡಿದ್ದು ಒಣಗಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಅದನ್ನು ಸ್ಟೋರ್ ಮಾಡ್ತೀವಿ, 1 ವರ್ಷ 2 ವರ್ಷ ತನಕ ಆರಾಮಾಗಿ ಸ್ಟೋರ್ ಮಾಡೋ ಅಂಥದ್ದು ಅದು. ಬಟ್ ಇದು ತಿನ್ನೋಕ್ಕೆ ಅಂತ ಮಾಡ್ತಿರೋದು. ಸೊ ನೋಡಿ ಗೊತ್ತಾಗುತ್ತೆ. ಅದರೊಳಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಚೆನ್ನಾಗಿ ಮಾಡಿ ಕೊಚ್ಚಿ ಹಾಕ್ಬಿಟ್ಟು ಆ ಹಿಟ್ಟಲ್ಲೇ ಕಳಿಸ್ತೀವಿ. ದೋಸೆಗೆಲ್ಲ ಹಾಕ್ತೀವಲ್ಲ, ಹಂಗೆ ಹಿಟ್ಟಲ್ಲೇ ಕಳಿಸ್ಬಿಟ್ಟು ಅದನ್ನು ಮಾಡಿರ್ತಾರೆ. ಸೊ ಆಮೇಲೆ ಈ ಥರ ಮಾಡಿಬಿಟ್ಟು ಒಂದು ಸ್ಟಿಕ್ ಥರ ಕೊಡ್ತಾರೆ ನಿಮ್ಗೆ ತಿನ್ನೋಕ್ಕೆ ಅಂತ ಹೇಳ್ಕೊಂಡು. ನೋಡಿ ಇದು ಈ ಥರ ಸ್ಟೈಲಲ್ಲಿರುತ್ತೆ. ಸೊ ನನಗೆ ಇವಾಗಲೇ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ವಿಡಿಯೋಗೆ ಹೇಳ್ತಾನೆ. ಸೊ ಎಲ್ಲರ ಫೇವ್ರೆಟು, ಆಲ್ಮೋಸ್ಟು ಎಲ್ಲರೂ ಒಣಗಿಸಿದ ಹಪ್ಪಳ ತಿನ್ನೋದಕ್ಕಿಂತ ಈ ಹಸಿ ಹಪ್ಪಳ ತಿನ್ನೋದೇ ಒಂದು ಮಜಾ ಅಂತ ಹೇಳ್ಬೋದು. ಅದನ್ನು ತಿನ್ನೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಇಲ್ಲಿ ಕೆಲವೊಂದ್ಸಲ ಜಾತ್ರೆ ಏನಾರ ಸಾಗರದಲ್ಲಿ, ಶಿರ್ಸಿಯಲ್ಲೆಲ್ಲ ಇತ್ತು ಅಂದರೆ ಅದಕ್ಕೆ ಅಂತ ಒಂದು ಅಂಗಡಿ ಬಿಡ್ತಾರೆ, ಹಸಿ ಹಪ್ಪಳದ ಅಂಗಡಿ ಅಂತ ಹೇಳ್ಕೊಂಡು. ತುಂಬ ಟೇಸ್ಟಿಯಾಗಿರುತ್ತೆ. ಆ ಹಸಿ ಹಪ್ಪಳಕ್ಕೆ ಆ ಈರುಳ್ಳಿ ಎಲ್ಲ ಫ್ಲೇವರ್ ಕೊಟ್ಕೊಂಡು ಸಕ್ಕತ್ತಾಗಿರುತ್ತೆ. ಅಮ್ಮ ಹಪ್ಪಳ ಹಾಕಿದೆ ಕಣೆ, ಕಾಣಿಸ್ತಿದೆ ತಾನೆ? ಯಪ್ಪ, ಏನ್ ಮಾಡ್ತಾ ಇದ್ದಾರೆ? ಹಂಗೆ ಅವಳು ಒಣಗಿಸ್ತಾ ಇದ್ದಾಳೆ ಪಾಪ ನಮ್ಮ ಅಕ್ಕ. ಒಂದು ಒಣಗಿಸುತ್ತೆ, ನಂದು ತೆಗೆದು ಡಬ್ಲಲ್ಲಿ ಸ್ಟೋರ್ ಮಾಡೋದು. ಅಂತ ಬಂದ್ರೆ ಅದಾಗೆ 10 ನಿಮಿಷಕ್ಕೆ ನೋಡಿ ಒಣಗೋಗ್ಬಿಟ್ಟಿದೆ. ಕಾಣಿಸ್ತಿದ್ಯಾ? ಆ ಕಡೆ ಹಾಕೋದು, ಈ ಕಡೆ ತಕೊಂಡ್ ಬರ್ತಾ ಇದೀನಿ ನಾನು. ಒಣಗೋಗ್ಬಿಟ್ಟಿದ್ದಾವೆ ಈ ಬಿಸಿಲಿಗೆ. ಹಸುರೆ ಅಂತ ಸ್ವಲ್ಪ ನೋಡು, ಆ ಕೆಟ್ಟ ಬಿಸಿಲಿಗೆ ಈ ಸಮ್ಮರಲ್ಲಿ. ಬಟ್ ಇದು ಮಲ್ನಾಡಿನ ಫೇವ್ರೆಟ್ ಹಪ್ಪಳ. ಇಡೀ ದಿನ ಒಣಗಿಸ್ಬೇಕು ಅಂತಾನೂ ಇಲ್ಲ, 1.5-2 ತಾಸಿಗೆ ಒಣಗೋಗ್ಬಿಟ್ಟಿದ್ದಾವೆ ಹಪ್ಪಳ. ಸೊ ನಾನು ಅವಳು ಆ ಕಡೆ ಒಣಗಿಸ್ತಾ ಬರ್ತಾ ಇದ್ರೆ ನಾನು ಈ ಕಡೆ ಮತ್ತೆ ಅದನ್ನ ಒಣಗಿದ್ದ ಹಪ್ಪಳನ ಸ್ಟೋರ್ ಮಾಡ್ಕೊಂತ ಬರ್ತಾ ಇದ್ವಿ. ನಾನು ಮತ್ತೆ ನನ್ನ ಅಕ್ಕನ ಮಗ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ಸೊ ಹೇಳಿದ್ನಲ್ಲ, ಇದನ್ನ ಮಾಡಬೇಕು ಅಂದ್ರೆ ಒಬ್ರು ಕೈಯಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮನೆ ತುಂಬ ಜನ ಇದ್ರು ಅಂದ್ರೆ ಇದನ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು, ತಿನ್ಲೂಬೋದು, ಒಣಗಿಸ್ಲೂಬೋದು, ಆಮೇಲೆ ಕರ್ಕೊಂಡು ಊಟಕ್ಕೂ ಸಹಿತ ಯೂಸ್ ಮಾಡ್ಬೋದು. ನಾವು ಸೌಟ್ ಹಾಕ್ತೀವಿ, ಅವ್ರು ಸ್ಪೂನ್ ಹಾಕ್ತಾರಷ್ಟೇ. 20 ಮಾಡ್ತಾರಲ್ಲ, 20 ಒಂದರ 20 ಮಾಡ್ತಾರೆ ನೋಡಿ, ಎಷ್ಟು ದುಡ್ಡು ಆಗ್ಬೋದು? 20 ದುಡ್ಡೇ ದುಡ್ಡು. ಸೊ ನಮ್ಮಪ್ಪ ಜಾತ್ರೆಯಲ್ಲಿ 20 ರೂಪಾಯಿಗೆ 2 ಅಥವಾ 3 ಕೊಡ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಅಲ್ಲಿ ಏನು ಸಿಕ್ಕೊಂಡಿದ್ಯಾ ನೀನೀಗ? ಬಾ ಬಾ, ಹೆಂಗ್ ಬರ್ತೀಯಾ? ಬಾ. ಸೊ ರಾತ್ರಿ ಮತ್ತೆ ವಾಪಸ್ಸು ಅಲ್ಲಿ ಏನಾರ ಇಬ್ನಿ ಬಂದುಬಿಟ್ಟು ಹಪ್ಪಳದ ಮೇಲೆ ನೀರು ಥರ ಆಗಿಬಿಟ್ರೆ ಕಷ್ಟ ಅಂತ ನಮ್ಮ ಕಟ್ಟೆ ಮೇಲೆ ಇಬ್ನಿ ಬೀಳಲ್ಲ ಅಂತ ಹೇಳಿ ಅದನ್ನು ಇಲ್ಲಿ ತಂದು ಒಣಗಿಸಿದ್ವಿ. ಅಂದರೆ ಲಾಸ್ಟ್ 5 ಗಂಟೆ ಮೇಲಿಂದು ಸ್ವಲ್ಪ ಹಸಿಯಾಗೇ ಇತ್ತು. ಸೊ ಅದನ್ನು ಒಣಗಿಸ್ಬಿಟ್ಟು ಅದ್ರ ಮೇಲೆ ಮತ್ತೊಂದು ಸೀರೆನ ಹಾಕ್ತಾಯಿದ್ದೀವಿ. ಮತ್ತು ಇದ್ರ ಮೇಲೆ ಏನು ಬೀಳಬಾರ್ದು, ಹುಳಪಳ ಅಥವಾ ಏನಾದರೂ ಬಂದು ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿಬಿಟ್ಟು ರಾತ್ರಿ ಮಲ್ಕೊಂಡ್ವಿ ನಾವು. ಸೊ ಬೆಳಗ್ಗೆ ಇನ್ನೊಂದು ರೌಂಡು 1 ಅರ್ಧ ಗಂಟೆ ಬಿಸಿಲಿಗೆ ಹಾಕಿದ್ವಿ, ಮತ್ತು ಚಳಿಯಲ್ಲಿ ಸ್ವಲ್ಪ ಮೆತ್ತಗಾಗಿರುತ್ತೆ ಅಂತ.
ಸೊ ಈಗ ಪೂರ್ತಿ ಒಣಗಿದೆ. ಸೊ ನನ್ನ ಮಗಳನ್ನೂ ಸಹಿತ ಸೇರಿಸ್ಕೊಂಡ್ವಿ. ಅವಳಿಗೆ ಇಂಟ್ರೆಸ್ಟ್ ಆಯಿತು, ನಾನು ತೆಗಿತಾ ಇರಬೇಕು, ನಾನು ಬರ್ತೀನಮ್ಮ ತೆಗಿತೀನಿ ಅಂತ. ಸೊ ಮಕ್ಕಳನ್ನ ಸ್ವಲ್ಪ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡೋರಲ್ಲಿ ನನಗೆ ತುಂಬ ಇಷ್ಟ. ಅವರು ಮೊಬೈಲು ಟಿ ವಿ ಬಿಟ್ಟು ಇಂಥದ್ದೆಲ್ಲ ಮಾಡಲಿ ಅಂತಲೇ ಆಸೆ ಪಡೋ ಹುಡುಗಿ ನಾನು. ಇದೆ ಜಾಗ ಇದೆ, ಜಾಗ ಇದೆ. ಇಟ್ಸ್ ಓಕೆ. ಸೊ ಫೈನಲಿ ನನ್ನ ಮಗಳು ಸಹ ಅಳಿಲು ಸೇವೆ ಅಂತ ಲಾಸ್ಟ್ ಪ್ರೊಸೆಸ್ ಏನಿದೆ, ಒಣಗಿದ್ನ ತಂದು ಬಾಕ್ಸಲ್ಲಿ ಹಾಕೋದು, ಅದರೊಳಗೆ ಕೈ ಜೋಡಿಸಿ ಹೆಲ್ಪ್ ಮಾಡಿದ್ಲು. ಸೊ ಇವಾಗೆಲ್ಲ ಒಣಗಿದ್ದನ್ನೆಲ್ಲ ತೊಗೊಂಬಂದ್ಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಸೊ ನೋಡಿ ಇಷ್ಟು ಹಪ್ಪಳ ಆಗಿದೆ ನಮ್ಮ ಮನೇಲಿ ಇವಾಗ. ಸೊ ಇದನ್ನು ಹಾಗೆ ಸ್ಟೋರ್ ಮಾಡಿ ಇಡೋಕ್ಕಾಗತ್ತೆ, ಅದಕ್ಕೆ ಎಷ್ಟು ಜಾಗ ಬೇಕು. ಸೊ ಇದು ನಂಗೆ ಗೊತ್ತೇ ಇಲ್ಲ, ನಾನಾಗಿದ್ರೆ ಹಿಂಗೆ ಸ್ಟೋರ್ ಮಾಡಿರ್ತಿದ್ದೇನೋ. ನಮ್ಮಮ್ಮ ಅಂದರು ಕಂದಿಸ್ಬೇಕು ಅಂತ. ಕಂದಿಸ್ಬೇಕಾ ಏನು ಅಂತ ಕೇಳಿದೆ. ಆವಾಗ ಗೊತ್ತಾಯಿತು, ಈ ಥರ ಒಂದು ಪಾತ್ರೆಯಲ್ಲಿ ಕೆಳಗಡೆ ನೀರನ್ನ ಕುದಿಯೋಕೆ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಮುಚ್ಚಿ ಅದನ್ನು ಗಂಟು ಕಟ್ಬಿಟ್ಟು ಈ ಥರ ನಾವೇನು ಒಣಗಿಸಿರೋ ಹಪ್ಪಳ ಇದೆ ಅಲ್ಲ ಅದನ್ನು ಅದ್ರ ಮೇಲೆ ಇಡ್ತಾ ಹೋಗ್ತಾರೆ. ಸೊ ಆವಾಗ ಅದು ಸ್ವಲ್ಪ ಮೆತ್ತಗಾಗತ್ತೆ ನೋಡಿ. ಈ ಥರ ನಮ್ಮಮ್ಮ ಕೆಳಗಡೆ ನೀರು ಕುದೀತಾ ಇದೆ. ಸೊ ಅದ್ರ ಮೇಲೆ ಬಟ್ಟೆನ ನೀಟಾಗಿ ಕಟ್ಟಿಟ್ಟಿದ್ದಾರೆ. ಅದ್ರ ಮೇಲೆ ಈ ಒಣಗಿದ ಹಪ್ಪಳ ಏನಿದೆ ಅದನ್ನು ಇಡ್ತಿದ್ದಾರೆ. ಏನಕ್ಕೆ ಇಡ್ತಿದ್ದಾರೆ ನೀವು ನೋಡಿ, ಫುಲ್ ಎಂಡಿಂಗಲ್ಲಿ ಗೊತ್ತಾಗತ್ತೆ ಏನಾಗತ್ತೆ ಅಂತ ತಿಳ್ಕೊಂಡು ಅಂತ. ಸೊ ಈ ಥರ ಒಂದು 2 ನಿಮಿಷ ಅಷ್ಟೇ, 1.5 2 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತಲ್ಲ, ಮತ್ತು ಬೆಂದೋಗ್ಬಿಡುತ್ತೆ. ಸೊ ಜಸ್ಟ್ 1 ನಿಮಿಷ 1.5 ನಿಮಿಷದಲ್ಲಿ ಅದನ್ನು ತೆಗೆದುಬಿಡ್ತಾರೆ. ತೆಗೆದಾಗ ಸ್ವಲ್ಪ ಬಿಸಿ ಬಿಸಿ ನೋಡಿ, ಅಷ್ಟು ಬಿಸಿ ಆಗಿರೋ ನಮ್ಮಮ್ಮ ಹಿಂಗೆ ಕೈಯಲ್ಲೇ ಮುಟ್ತಿದ್ದಾರೆ ಅಂತೇಳಿ. ಸೊ ಅಷ್ಟು ಬಿಸಿ ಆಗಿರೋದು ಸ್ವಲ್ಪ ಮೆತ್ತಗಾಗಿರುತ್ತೆ. ಸೊ ನೋಡಿ ಕಾಣಿಸ್ತಿದೆಯಾ, ಅದು ಹೆಂಗೆ ಒಣಗಿ ಫುಲ್ಲು ರಟ್ಟು ಥರ ಆಗಿತ್ತು. ಇವಾಗ ನಮ್ಮಮ್ಮ ಅದನ್ನು ಮೆತ್ತಗೆ ಮಾಡಿ ನೀಟಾಗಿ ಜೋಣಿಸ್ತಾ ಇದ್ದಾರೆ. ಸೊ ಆಮೇಲೆ ಅದನ್ನೆಲ್ಲ ತೊಗೊಂಬಂದು ಅದ್ರ ಮೇಲೆ ಭಾರವಾದ ವಸ್ತುನ ಇಡ್ತಾರೆ. ಸೊ ಅದು ಪೂರ್ತಿ ಕರೆಕ್ಟಾಗಿ ಸೈಜು ನೀಟಾಗಿ ಕುತ್ಕೊಳ್ಳಿ ಅಂತ ಹೇಳ್ಕೊಂಡು ಅದ್ರ ಮೇಲೆ ಮಣೆ ಆಗಿರ್ಬೋದು, ಮತ್ತು ನಿಮ್ಮ ಮನೇಲಿ ಏನು ಭಾರದ ವಸ್ತು ಆಗಿರುತ್ತೆ ಅದನ್ನು ಇಡ್ತಾರೆ. ನಮ್ಮ ಮನೇಲಿ ಮಣೆ ಇತ್ತು, ಅದನ್ನು ಇಟ್ಬಿಟ್ಟು ಪ್ರೆಸ್ ಮಾಡ್ತಿದ್ದಾರೆ. ಸೊ ಪ್ರೆಸ್ಸಿಂಗ್ ಅಂತ ಹೇಳ್ತಾರೆ ಈ ಪ್ರೊಸೆಸ್ಸು. ಸೊ ನೀಟಾಗಿ ಅದನ್ನು ಪ್ರೆಸ್ ಮಾಡಿದಾಗ ಎಷ್ಟಾಗುತ್ತೆ ನೋಡಿ, ಇಷ್ಟೇ. ಸೊ ಅದು ಒಣಗಿದ ಹಪ್ಪಳ ಹೆಂಗಿತ್ತು, ಒಳ್ಳೆ ರಟ್ತರ ಇಷ್ಟು ಹರಡ್ಕೊಂಡಿತ್ತು. ಈಗ ನೋಡಿದ್ದು ನನ್ನ ಕೈಯಲ್ಲಿ ಇಷ್ಟೇ ಬರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ, ಇಷ್ಟರೊಡನೆ ಆಗೋಗ್ತಿದೆ. ಬಟ್ ರಿಯಲ್ ಸೈಜ್ ಹೆಂಗಿದೆ ಅಂದರೆ ಅದನ್ನು ಕೈಯಲ್ಲಿ ಹಿಡ್ಕೊಳಕ್ಕೆ ಬರಲ್ಲ, ಹಂಗಿರುತ್ತೆ. ಸೊ ಅದನ್ನು ಆ ಥರ ಮಾಡಲಿಕ್ಕೆ ಅಂದರೆ ಸ್ಟೋರ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಇದನ್ನು ಕಂದಿಸ್ಕೊತಾರೆ. ಸೊ ಲಾಸ್ಟಿಗೆ ಅದೆಲ್ಲ ನಾವು ಒಣಗಿದ ಹಪ್ಪಳ ಸಿಕ್ಕ ಮೇಲೆ ತಿಂದೇ ಬಿಡ್ತೀವ. ಸೊ ಸಂಜೆ ಹೊತ್ತು ಮಳೆ ಬರೋ ಮೋಡನೂ ಆಗಿತ್ತು, ಹಾಗಾಗಿ ಬಿಸಿ ಬಿಸಿ ಸುಡ್ಕೊಂಡು ತಿನ್ನೋದು, ಕರಿಯೋದು ತಿನ್ನೋದು ಬೇರೆ, ಅದು ಬೇರೆ ಮಜಾ. ಬಟ್ ಈ ಥರ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ಒಲೆ ಮೇಲೆ ಸುಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಆ ಕಡೆ ಮೋಡ ಆಗಿರೋದಕ್ಕೂ ನಾವು ಈ ಕಡೆ ಅದನ್ನು ಸುಟ್ಕೊಂಡು ನಾವು ಇದನ್ನು ಅನ್ನ ರಸಮ್ ಜೊತೆಗೆ ನೀಟಾಗಿ ಎಣ್ಣೆ ಹಚ್ಕೊಂಡು ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೌದು ತುಂಬ ಲಾಂಗ್ ಪ್ರೊಸೆಸ್ಸು, ಬಟ್ ರಜಕ್ಕೆ ಅಂತ ನಿಮ್ಮ ಮನೇಲಿ ಎಲ್ಲರೂ ಜನ ಬಂದಿದ್ದಾರೆ, ನಿಮ್ಮ ನೆಂಟರೆಲ್ಲ ಬಂದಿದ್ದಾರೆ ಅಂದರೆ ಕೂರಿಸ್ಕೊಂಡು ಒಂದಿನ ಮಾಡ್ಬೋದು. ತುಂಬಾ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಬಟ್ ಅಕ್ಕಿ ಮಾತ್ರ ಒಂದು 4 ದಿನ ನೆನೆಸಿಟ್ಟಿರಬೇಕು ಅಷ್ಟೇ. ಸೊ ಇಲ್ಲಿಗೆ ನಾನು ಹಪ್ಪಳದ ವ್ಲಾಗ್ಸ್ ಮುಗ್ದಿರ್ಬೋದು. ಬಟ್ ಎಲ್ಲರೂ ಸಹಿತ ಮತ್ತೊಂದು ಸಲ ಹೋಮ್ ಟೂರ್ ನನಗೆ ಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ 1 ವರ್ಷ ಆದಮೇಲೆ ನಮ್ಮ ಮನೆ ಏನೇನು ಚೇಂಜಸ್ ಆಗಿದೆ, ಎಷ್ಟು ನಾವು ಒಳಗಡೆ ಆರ್ಗನೈಸ್ ಮಾಡಿದ್ದೀವಿ ಅಂತ ಇನ್ನೊಂದು ಹೋಮ್ ಟೂರ್ನು ಸಹಿತ ಸದ್ಯದಲ್ಲೇ ಹಾಕ್ತೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.